ಅದು ಸಂಪೂರ್ಣವಾಗಿ ಪ್ರಿಯವಾಗಿ ಮಾಡಿದ್ದು. ನಾನು ಅವಾಗ ಇನ್ನೂ ಒಳಗೆ ಬಂದಿರಲಿಲ್ಲ. ನಾನು ಬಂದಾಗ ಖಾಲಿ ಸೀಟ್. ಇನ್ಫ್ಯಾಕ್ಟ್ ಫಸ್ಟ್ ಅದು ನನಗೆ ಅಂತ ಅಂದ್ಕೊಂಡೆ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸಿ ಅವ್ರು ನಾಟ್ ಪಾರ್ಟ್ ಆಫ್ ದ ಸೆಂಟರ್ ಥಿಂಗ್. ಇಟ್ಸ್ ಜಸ್ಟ್ ನಾನು ಅಲ್ಲೋ ಕೂತ್ಕೊಳ್ಳೋದಾಗ ದಯವಿಟ್ಟು ಕೂತ್ಕೊಳ್ಳೋ ಮಾಡೋದು. ನನಗೆ ತಂದೆ ಟರ್ನ್ ಅರೌಂಡ್ ಸರಿ ನಮ್ಮನೆಯಿಂದ ಸಮಥಿಂಗ್ ವೆರಿ ಇಟ್ ಟಚ್ ಅಸ್. ನನಗಂತೂ ತುಂಬಾ ಗೊತ್ತಿಲ್ಲ. ಈ ನೋಟಸ್ ಥ್ರೋಟ್ ಫಿಲ್ಮಲ್ಲಿ ಯಾರು ಅದ್ರ ಮೇಲೆ ಕೂತ್ಕೊಂಡಿಲ್ಲ. ಸೊ ಅದು ಅವ್ರನ್ನ ಆ ಪಾತ್ರದಲ್ಲಿ ನೋಡಬೇಕು, ಸಿನಿಮಾದಲ್ಲಿ ನೋಡಬೇಕು ಅಂತ ನನ್ನ ತಾಯಿಗೆ ದೊಡ್ಡ ಕನಸು. ಸೊ ಐ ಥಿಂಕ್ ದಟ್ ವಾಸ್ ಕಂಪ್ಲೀಟ್ಲಿ ಅವರ ರಿಯಲ್ ಗೆಸ್ಚರ್. ಅದು ಬಿಟ್ಟು ನೆಕ್ಸ್ಟ್ ಏನು ಕೇಳಿದ್ರು ಬಚ್ಚ ಐ ಥಿಂಕ್ ಒಂದು ನನ್ನ ಸಿನಿಮಾದಿಂದ ಸ್ಟಾರ್ಟ್ ಮಾಡ್ತೇನೆ. ನನಗೆ ಅವ್ರು ಯಾವಾಗಲೂ ಕಥೆ ಕೇಳಬೇಕಾದ್ರೆ ಯಾವಾಗಲೂ ನಾನು ಯಾವಾಗಲೂ ಹೇಳ್ತೇನೆ, ಇದು ಒಂದು ಟಿಪಿಕಲ್ ಕ್ರಿಚ್ ಸಬ್ಜೆಕ್ಟ್ ಹೋಗ್ಬಿಡಿ. ಟಿಪಿಕಲ್ ಇವಾಗ ನಮ್ಮನೆಯಿಂದ ಬಂದಿದ್ದು ಅಂದಷ್ಟು ಒಂದು ದೊಡ್ಡ ಸಿನಿಮಾ, ಎಲ್ಲ ದೊಡ್ಡದು, ನಮಗೆ ಗೊತ್ತಿರೋ ಎಲ್ಲ ಬೆಸ್ಟ್ ಬೆಸ್ಟ್ ಎಲ್ಲ ಬೆಸ್ಟ್ 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 ಹಾಕಿ ಮಾಡಿ. ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಸಿಂಪಲ್ ಆಗಿ ಹೋಗಲಿ, ಚಪ್ಪಲ್ ಹಾಕೊಂಡು ಹೋಗಿ ಪಾತ್ರ. ಕ್ರಿಚ್ ಸಬ್ಜೆಕ್ಟ್ ಹುಡುಗರಿಗೆ ಯಾರು ಮಾಡದಿರೋ ಸಿನಿಮಾನ ಮಾಡೋ ಧೈರ್ಯ ಮಾಡೋನು ಈ ಪ್ರಪಂಚದಲ್ಲಿ ಗೆಲ್ಲೋದು. ಇಲ್ಲಿ ನೀವು ಹೇಳ್ಬೋದು, ಶಾರದವರು ಅವನ್ನ ತುಂಬ ಎಕ್ಸರ್ಸೈಸ್ ಮಾಡಿದ್ರಿ, ಗಾಜ ಅಂತ ಹೇಳ್ತೀನಿ ಕೇಳಿ. ನಾವು ರೋಟಿ ಚೆಕ್ ಮಾಡಿದ್ರು ಹೊಡಿತಾ ಇರ್ತಾರೆ. ಅವಾಗ ನಮ್ಮ ಪ್ರಶ್ನೆ ಅಂದರೆ ಮಚ್ಚು ಗಂಕಿನ ಬೆಟ್ರ, ಅಥವಾ ಮಚ್ಚಿನ ಪ್ರಮೋಟ್ ಮಾಡ್ತಾ ಇದ್ದೀರಾ, ಅಥವಾ ಮಚ್ಚಾನ್ ಪ್ರಮೋಟ್ ಮಾಡ್ತಾ ಇದ್ದೀರಾ, ಇದು ಬರಲ್ಲ. ಲಾಸ್ಟ್ ಆಗಿ ನೋಡಕ್ಕೆ ಹೋದ್ರೆ ನಾನು ಹೀರೋಗಳು ಕೈ ಹೋಗಿರುತ್ತೆ, ಇಲ್ಲ ಕಾಲು ಹೋಗಿರುತ್ತೆ. ಏನು ಹೇಳಕ್ಕೆ ಹೋಗ್ತೀವಿ ಅಂದರೆ ಮಚ್ಚು ಗನ್ ಎರಡು ಬೇಡಲ್ಲ ಅಂತ ವೀಕ್ಷಕರಿಗೆ ಹೇಳ್ತೀವಿ. ಇನ್ನೊಂದೇನೆಂದರೆ ಪ್ರತಿ ಸಿನಿಮಾದಲ್ಲೂ ನಾವು ಬೇರೆ ಹೀರೋಯಿನ್ನ ಪ್ರೀತಿಸ್ತೀವಿ. ಹಾಗೆ ನೋಡಕ್ಕೆ ಹೋದ್ರೆ ಪ್ರತಿ ಸಿನಿಮಾದಲ್ಲೂ ಒಂದೇ ಹೀರೋಯಿನ್ನ ಪ್ರೀತಿಸಿ ಅವಳನ್ನೇ ಮದುವೆ ಆಗಿ ನಾವು ಸಮಾಜಕ್ಕೆ ಒಳ್ಳೇದು ಹೇಳೋದು. ಆ ಹುಡುಗಿರು ನನ್ನನ್ನೇ ಪ್ರೀತಿಸ್ಬೇಕಾಗುತ್ತೆ ಪ್ರತಿ ಪಿಕ್ಚರ್. ಸೊ ಜನ ಇದನ್ನೆಲ್ಲ ಸೀರಿಯಸ್ ಆಗ್ತಾ ಅಂದ್ಬಿಟ್ರೆ ನನಗೆಲ್ಲ ಹೋಗ್ತಾರೆ. ಸೊ ಸಿನಿಮಾ ಈಸ್ ಎಂಟರ್ಟೈನ್ಮೆಂಟ್. ಆ ರೌಡಿಸಮ್ ಮಧ್ಯದಲ್ಲಿ ಏನು ಹೇಳಕ್ ಹೊರಟ್ವಿ, ಈ ಪ್ರಪಂಚದ ಮಧ್ಯದಲ್ಲಿ ಏನು ಹೇಳಕ್ ಹೊರಟ್ವಿ, ಲಾಸ್ಟಲ್ಲಿ ಏನೇನು ಕಳ್ಕೊಂಡ ಜನ ಅದನ್ನು ತುಂಬ ಚೆನ್ನಾಗಿ ನೋಡ್ತಾರೆ, ಕಲಿತಾರೆ. ಆ್ಯಂಡ್ ಸಿನಿಮಾನ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡು ಜನಕ್ಕೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಾವು ಫಾರ್ ಎಕ್ಸಾಂಪಲ್ ನಾವು ಸೀರೀಸ್ ಸಿನಿಮಾ ಬಿಟ್ಟಾಕಿ ಸೀರೀಸ್ ನೋಡೋಕೆ ಹೋದ್ರೆ ಎಂತೆಂಥದ್ದಿದ್ದಾರೆ. ನಮ್ಗಿನ ಥಿಯೇಟರ್ಗಿನ ಜಾಸ್ತಿ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ದಟ್ ಡಸಂಟ್ ಮೀನ್ ಅದನ್ನ ನಾನು ಆ ಒಂದು ನೆಪೋಟಿಸಮ್ ಅನ್ನೋ ಪದದಿಂದ ನಾನು ಎಸ್ಕೇಪ್ ಆಗೋಕ್ಕಾಗಲ್ಲ. ಸೊ ಐ ಥಿಂಕ್ ಐ ಹ್ಯಾವ್ ಡನ್ ಅ ಗುಡ್ ಜಾಬ್ ಟು ಪ್ರೂವ್ ಮೈ ಸೆಲ್ಫ್ ಆ್ಯಂಡ್ ಮಿಕ್ಕಿದ್ದು. ಆ್ಯಂಡ್ ಆಸ್ ಆಫ್ ನಾವು ಇಷ್ಟು ಬರ್ತಾರೋ ಪ್ರೀತಿಯಲ್ಲಿ ನನಗೆ ನೆಗೆಟಿವಿಟಿ ಎಲ್ಲೂ ಕಾಣಿಸ್ತಾರೆ. ಸೊ ನೆವರ್ದಲೆಸ್ ಈ ಪ್ರಶ್ನೆ ಎಲ್ಲರಿಗೂ ಕೇಳ್ತೀರ. ಆಕ್ಚುಲಿ ಇದು ದೊಡ್ಡನಿಂದಲೇ ಸ್ಟಾರ್ಟ್ ಆಯ್ತಲ್ಲ. ಶಿವರಾಜ್ಕುಮಾರ್ ಅವರಿಗೆ ಕೇಳಿಲ್ಲ. ನೆಪೋಟಿಸಮ್ ಅಂತ ಹೇಳಿದ್ರೆ ರಾಜ್ಕುಮಾರ್ ಮಕ್ಕಳವ್ರಿಗೂ ಕೇಳಬೇಕಿತ್ತಲ್ಲ. ಬರೋ ವಿಚಾರ ಅಲ್ಲ. ಅಂಬಾನಿ ಅವರು ಕೇಳ್ಬೋದು, ಇದೇನಿದು ನಿಮ್ಮ ಮಕ್ಕಳಾಗಿ ಮಾಸ್ತಿ ಅಲ್ಲ ಅವ್ರಿಗೆ ಹೋಗ್ತಾ ಇದೆಯಾ, ಬೇರೆ ಕೊಡಿ ಕೇಳಬೇಕು. ಪ್ರತಿಯೊಬ್ಬರು ಕೇಳಬೇಕು. ಇದು ತಪ್ಪು. ಬಾಂಬಲ್ಲಿ ಯಾವುದೋ ಒಂದು ವರ್ಡ್ ಹುಟ್ಟುಕೋಸ್ಕರ ಕರ್ನಾಟಕ ಎಂಟ್ರಿ ಕೊಡ್ಬೇಡಿ. ನಮ್ಮಲ್ಲಿ ರಾಜ್ಕುಮಾರ್ ಟೈಮಿಂದಲೂ ಅಕಸ್ಮಾತ್ ಕುಟುಂಬದವರಿಗೆ ಆ ಯೋಗ್ಯತೆ, ಅರ್ಹತೆ, ಕಲೆಯನ್ನು ಓದು ಅಕಸ್ಮಾತ್ ಕನ್ನಡ ಜನ ಅವ್ರಿಗೆ ಇಷ್ಟಪಟ್ಟರೆ ಇದು ಯಾರ ಅಪ್ಪನ ಜಾಗ ಬೇಕಾರಾಗೋದು. ಇಲ್ಲಿ ಪಕ್ಕ ಕೂತ್ಕೊಂಡು ನಾವು ಮುಂಬೈನ ಒಂದು ವರ್ಲ್ಡನ್ನು ಬೆಳೆಸೋದು ತಪ್ಪಾಗುತ್ತೆ. ಇವತ್ತಿಗೆ ಶಿವರಾಜ್ಕುಮಾರ್ ಅವರು ಒಂದು ಮೇಲೆ ನಟರು, ಅವ್ರನ್ನ ನೋಡಿ ಸ್ಫೂರ್ತಿ ಪಡೆದಿದ್ದೀವಿ. ಈಗ ಅವರು ಉದಾಹರಣೆ ಇಷ್ಟೆಲ್ಲ ಬೆಳೀತಾರೆ. ನಮ್ಮ ಮಧ್ಯೆ ಇದ್ದಾಗ ಅದ್ಭುತವಾದ ಮಾತುಗಳಿದೆ. ನೆಪೋಟಿಸಮ್ ಅಂತ ಅವ್ರಿಗೆ ಬರ್ಬೋದು. ಅವರಿಂದ ಒಂದು ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೀತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಆ ಥರ ಒಂದು
ರಾಜ್ಕುಮಾರ್ ಅವರಂತ ನನಗೆ ನನ್ನ ತಂದೆ ಒಬ್ಬರು ಆಸ್ತಿ ಇದ್ದೇವೆ, ನನ್ನ ಆಸ್ತಿ ನನ್ನ ತಂದೆ ಇದ್ದಾರೆ, ಇವನಿಗೆ ಒಂದು ಭಾವ ಇದ್ದಾರೆ. ಬಟ್ ನನ್ನ ಮನೆಯಲ್ಲಿ ಇವ್ರನ್ನ ಹೊರತುಪಡಿಸಿ ಇನ್ನು ನನ್ನ ಅಕ್ಕಂದ್ರಿಗೆ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ, ಯಾರು ಚಿತ್ರರಂಗಕ್ಕೆ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ ಬಂದಿದ್ದಾರೆ, ಇವ್ರಿಗೆ ನಟನ ಬಗ್ಗೆ ಸ್ಫೂರ್ತಿಗೆ ಬಂದಿದ್ದಾರೆ ಅಷ್ಟೇ. ಸಿದ್ಧವಾಗಿ ಹೇಳ ಅವನು ದೇಶವು ಒಬ್ಬನೇ ಅವರು ಕಲಿತಾರೆ. ನಾಟ್ ಲೈಕ್ ದಟ್ ಸರ್. ಇವಾಗ ಒಟ್ಟಿಗೆ ಹೋದ್ರೆ ಎಲ್ಲ ಕಡೆ ನೆಪೋಟಿಸಮ್ ಅನ್ನು ಮಾಡ್ಕೊಂಡು ಏನಾಗುತ್ತೆ ಸರ್. ಈಗ ಕೇಳಿದಾಗೆ ನೀವು ಕೇಳಿದಾಗೆ ಸ್ಟ್ರಾಟಜಿ ಅಂತ ನಾವೇನು ಕೇಳಿದ್ವಿ ಸ್ಟಾರ್ಟ್ ಮಾಡಬೇಕಂತ, ನಾಟ್ ಅಲೋವಿಂಗ್ ದಮ್ ಇನ್ ದ ಬಿಗಿನಿಂಗ್ ನಾಟ್ ಸ್ಟ್ರಾಟಜಿ ಇಲ್ಲ. ಇಲ್ಲಿ ಏನಾಗುತ್ತೆ, ನಾವು ಇದು ನಾನು ಕಲ್ತಿರೋದು ಅನ್ಕೊಳ್ಳೋಣ. ಹೊಸಬ್ರು ಎಷ್ಟೋ ಜನ ಪ್ರತಿಭೆಗಳು ಸಿನಿಮಾ ಮಾಡಿದಾಗ ಅದು ಕಲಾವಿದರು ಎಸ್ಪೆಷಲಿ ಕಲಾವಿದರು ವೇದಿಕೆ ಮೇಲೆ ಕೂತ್ಕೊಂಡಾಗ ಅಥವಾ ನಿಮ್ಮಲ್ಲಿ ಇಂಟರ್ವ್ಯೂಸ್ಗೆ ಕೂತಾಗ ತುಂಬ ಹಲವಾರು ರೆಸ್ಟ್ರಿಕ್ಷನ್ಸ್ ಇರ್ತಾವೆ. ಇದನ್ನು ಹೇಳ್ಬೇಡಿ, ಅದನ್ನು ಮಾತಾಡಬೇಡಿ, ಕಥೆ ಬಿಟ್ಕೊಡ್ಬೇಡಿ. ಆ್ಯಂಡ್ ಐ ಸೀನ್ ದಿ ಯಂಗ್ ಆ್ಯಕ್ಟರ್ಸ್ ಸ್ಟ್ರಗಲ್. ಯಾಕಂದ್ರೆ ಅವರಿಗೆ ಮೀಡಿಯಾ ಹೊಸದು, ಪ್ರಶ್ನೆಗಳು ಹೊಸದು, ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ ಮಾತಾಡೋದಕ್ಕೆ, ಬಟ್ ದೇ ಡೋಂಟ್ ನೋ ವಾಟ್ ಟು ಸೇ. ಅಂಥದ್ರಲ್ಲಿ ಐ ಥಾಟ್ ಇಟ್ ವಾಸ್ ಬೆಟರ್ ಸಿನಿಮಾ ನೋಡಿದಾಗ ಅವ್ರನ್ನ ಎಕ್ಸ್ಪೋಸ್ ಮಾಡೋಣ, ಆಮೇಲೆ ಅವ್ರಿಗೆ ಹೋಗಿ ಮಾತಾಡಿ. ಬಿಕಾಸ್ ಅಟ್ಲೀಸ್ಟ್ ಸಿನಿಮಾ ನೋಡುತ್ತಾ ಅವ್ರಿಗೆ ಏನು ಬೇಕಾದ್ರೂ ಫ್ರೀಡಮ್ ಇರುತ್ತೆ ಮಾತಾಡೋದಕ್ಕೆ. ಅದಾದಮೇಲೆ ಗುಡ್ ಬ್ಯಾಡ್ ಆಗಿ ಅವರಿಗೆ ಮತ್ತೆ ನಿಮಗೆ ಬಿಟ್ಟಿದ್ದು ಸರ್. ದಟ್ ಇಸ್ ನಾಟ್ ವಿ ಆರ್ ಟ್ರೈಂಗ್ ಟು ಕಂಟ್ರೋಲ್. ಬಟ್ ಅದಕ್ಕಿಂತ ಮುಂಚೆ ನಿರ್ಮಾಪಕರಾಗಿ ಕೂತಾಗ ಅವ್ರಿಗೆ ಅಟ್ಲೀಸ್ಟ್ ಒಂದಿಷ್ಟು ಮಾತಾಡ್ಬೋದು ಅನ್ನೋದು ಒಂದು ಇರುತ್ತೆ. ಸೊ ಹಾಗಿರೋದ್ರಿಂದ ಇಟ್ ವಾಸ್ ಮೈ ಪರ್ಸನಲ್ ಚಾಯ್ಸ್ ದಟ್ ಐ ಟೋಲ್ಡ್ ಅಂಡ್ ರಿಕ್ವೆಸ್ಟ್ ದ ಟೀಮ್ ಆಲ್ ದ ಸ್ಟಾರ್ ಜೈ ಇರ್ಬೋದು, ಕಾಚದವ್ರು ಇರ್ಬೋದು, ದೇ ಆರ್ ಆಲ್ ವೆರಿ ವಲ್ನರಬಲ್ ರೈಟ್ ನಾವು. ಅವ್ರನ್ನ ಬಿಟ್ಟರೆ ದೇ ಡೋಂಟ್ ನೋ ಹೌ ಟು ಆನ್ಸರ್. ಸೊ ದೇ ಡೋಂಟ್ ನೋ ವಾಟ್ ಟು ಆನ್ಸರ್. ಸೊ ಐ ಥಾಟ್ ಇಟ್ ವಾಸ್ ದ ಬೆಸ್ಟ್ ದಟ್ ಸಿನಿಮಾ ನೋಡಿದ್ಮೇಲೆ ಅವ್ರನ್ನ ಎಕ್ಸ್ಪೋಸ್ ಮಾಡಿದಾಗ ಅವರ ಪ್ರತಿಭೆ ತಾವು ನೋಡಿರ್ತೀರಿ, ಸಿನಿಮಾ ನೋಡಿರ್ತೀರಿ, ಪ್ರಶ್ನೆಗಳು ಸರಿಯಾಗಿರ್ತವೆ. ಅದರ್ವೈಸ್ ಐ ಹ್ಯಾವ್ ಸೀನ್ ದಟ್ ದೇ ವಿಲ್ ಆಲ್ ಸ್ಟ್ರಗಲ್. ಸೊ ದಟ್ ಇಸ್ ಆಲ್ ಇಟ್ ಇಸ್. ಆ್ಯಂಡ್ ಈಗ ಅಫ್ಕೋರ್ಸ್ ಆ ಟೀಮಲ್ಲಿ ನಾವೆಲ್ಲ ಇದ್ದೀವಿ ಅಂದಾಗ, ಒಂದು ಸ್ಫೂರ್ತಿ ಕೊಟ್ಟಾಗ ಪ್ರತಿಯೊಬ್ಬರು ಇವಾಗ ನಾನು ಇವ್ರನ್ನ ಮಾತ್ರ ಹೇಳ್ತಾಗ ಪ್ರಶಾಂತ್ ಅವ್ರನ್ನ ತಗೊಂಡಾಗ ಐ ಥಿಂಕ್ ಐ ಬಿಕೇಮ್ ಅ ಹ್ಯೂಜ್ ಅಡ್ಮೈರರ್ ಆಫ್ ಹಿಸ್ ವರ್ಕ್. ಐ ಥಿಂಕ್ ಅವ್ರ ಫೇವ್ರೇಟ್ ಬರೀ ಸಂಚಿತಿದ್ದಾಗ ಅವ್ರಿಗೆ ಬನ್ನಿ, ಬಿಕಾಸ್ ನಿಮ್ಮಂಥ ಕಲಾವಿದರ ಚಿತ್ರನೇ ಬೇಕು. ನೀವು ನಂಬಲ್ಲ, ನಮ್ಮ ಮನೆಯಲ್ಲಿ ಶೋಸ್ ಆದಾಗ ಪ್ರತಿಯೊಬ್ಬರು ಕೇಳಿದ್ರು ಯಾರಿಗೆ ಅವರು ಏನು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ದಟ್ ಇಸ್ ವಾಟ್ ಐ ಫೆಲ್ಟ್ ವೆನ್ ಐ ಸಾ ದ ಫಿಲ್ಮ್. ಐ ವಾಸ್ ವೆರಿ ಹ್ಯಾಪಿ ಸರ್. ನಾನು ಅವ್ರು ಸಂಚಿತ್ ಅಂತ ಕೈ ಎತ್ತಿಲ್ಲ, ಅವ್ರು ಪ್ರಶಾಂತ್ ಅಂತ ಕೈ ಎತ್ತಿರಲಿಲ್ಲ. ಇನ್ಫ್ಯಾಕ್ಟ್ ದಟ್ ಇಸ್ ವಾಟ್ ಹಿಟ್ ಶುಡ್ ಬಿ. ಡೋಂಟ್ ಯು ಥಿಂಕ್ ದಟ್ ನಮ್ಮ ಚಿತ್ರರಂಗದಲ್ಲಿ ನೀವು ಹೇಳಿದಾಗೆ ಕಲಾವಿದರು ಬೇಕು, ಒಂದು ಒಳ್ಳೆ ನಡಿಬೇಕು ಅಂದಾಗ ಡೋಂಟ್ ಯು ಥಿಂಕ್ ಪೀಪಲ್ ಲೈಕ್ ಅಸ್ ವಿ ಹ್ಯಾವ್ ಟು ಪುಷ್. ದಟ್ಸ್ ವಾಟ್ ಐ ಡಿಡ್. ಸಂಪಾದಿಸಿದ್ದೀನಲ್ಲ ಸರ್, ಈಗ 30 ವರ್ಷದಲ್ಲಿ ಇಂಡಸ್ಟ್ರಿ ಒಳಗೆ ನಾನು ಇದ್ಬಿಟ್ಟು ಏನು ಸಂಪಾದಿಸಿದ್ದೀನಿ ಅಂತ ಅವ್ರುಗಳ ಪ್ರೀತಿ, ನಿಮ್ಮಗಳ ಪ್ರೀತಿ. ಅವ್ರು ಮಾತ್ರ ಅಲ್ಲ, ನಿಮ್ಮ ಮಾಧ್ಯಮದಿಂದಲೂ ಪ್ರತಿಯೊಬ್ಬರು ಎಡಿಟರ್ಸ್ ಎಲ್ಲರೂ ನಮ್ಮನೆಗೆ ಅವತ್ತು ಒಂದು CM CM ಅನ್ನೋದು ಕ್ರೈಸಿಸ್ ಇತ್ತು, ಅದರಲ್ಲಿ ನಿಮ್ಮ ಚಾನಲ್ಗಳಿಗೆ ಎವ್ರಿಬಡಿ ನೋ ಹೌ ಇಂಪಾರ್ಟೆಂಟ್ ಇಟ್ ಇಸ್. ಬಟ್ ಅಂಥದ್ರಲ್ಲಿ ಪ್ರತಿಯೊಬ್ಬರು ಬಂದು ಒಂದು ಗೌರವ ಕೊಟ್ಟು ಬಂದಾಗ ನಾನು ಸಂಪಾದಿಸಿರೋದು ಅದನ್ನು ನಾನು ನನಗೂ ಬಳಸ್ಕೊಟ್ಟಿಲ್ಲ ಯಾವತ್ತು. ದೀಸ್ ಪೀಪಲ್ ನೀಡ್ ಇಟ್ and I think I was very happy and we all had a great time. ಆ ಸಿನಿಮಾ ತೋರಿಸಿ ನಾವು ಅಗೇನ್ ಅದನ್ನು ನಾನು ಪ್ರೊಪಗಂಡ ಮಾಡಿ ಎಲ್ಲ ಮಲ್ಟಿಪ್ಲೆಕ್ಸಸ್ ಆಗಿ ಹೋಗಿ ಒಬ್ಬೊಬ್ಬರು ಇಫ್ ಯು ನೋಟಿಸ್ ಅದನ್ನು ಯಾರ ಹತ್ರನೂ ಬೈಟ್ಸ್ ಕೇಳಿಲ್ಲ. ಈ ಸಿನಿಮಾದಾಗಿ ತಪ್ಪೋತರ ಹೇಳ್ತಾರೆ, ಐ ಡಿಂಟ್ ವಾಂಟ್ ಸೊ. ಸೊ ಐ ಜಸ್ಟ್ ವಾಂಟೆಡ್ ಟು, ದಿಸ್ ಇಸ್ ಮೈ ವೇ ಆಫ್ ಎಕ್ಸ್ಪ್ರೆಸಿಂಗ್ ಮೈ ಥ್ಯಾಂಕ್ಸ್ ಆಸ್ ವೆಲ್ ಆಸ್ ಸೀಕಿಂಗ್ ದೇರ್ ಆಲ್ ಬ್ಲೆಸ್ಸಿಂಗ್ ದೇರ್ ವಿಶಸ್ ಆ್ಯಂಡ್ ವಿ ಎಂಜಾಯ್. ಆ ಸಿನಿಮಾ ನೋಡಿದ್ವಿ, ಎಲ್ಲರೂ ಬಂದರು, ಪ್ರತಿಯೊಬ್ಬರು ಗೌರವಿಸಿದ್ರು. I think it was a wonderful time and it's the best thing that can happen. And ಆ ವರ್ಡ್ ಇವತ್ತಿನ ನಮ್ಮ ಮಂಡ್ಯ, ಕೋಲಾರ, ಹಾಸನ, ಚಿತ್ರದುರ್ಗ ಅವರ ಅರ್ಥನೂ ಗೊತ್ತಿಲ್ಲ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೊತ್ತಿರೋದು ಒಂದೇ, ಕಲೆ ಇದೆಯಾ, ಬೆಳೀತಾರೆ.